ಅವರು ವರ್ಕಿಗೆ ನೀವು ಸ್ವಲ್ಪನೂ ಏನು ಯೋಚನೆ ಮಾಡದೆ ತೊಗೊಂಬಂದು ನಿಮ್ಮ ಕಾರ್ನ ಇಲ್ಲಿ ಬಿಟ್ಟಿದ್ದೀರಾ ಅಂದ್ರೇನೆ ನಮಗೆ ಗೊತ್ತಾಗ್ತಾ ಇದೆ ಎಷ್ಟು ಟ್ರಸ್ಟ್ ಮಾಡ್ತೀರಾ, ಎಷ್ಟು ಬ್ಲೈಂಡ್ ಟ್ರಸ್ಟ್ ಇದೆ ನಿಮ್ಗೆ ಅವ್ರ ಮೇಲೆ ಅಂತ. ಒಳ್ಳೆ ರೆಪ್ಯುಟೇಷನ್ ಇದೆ ಅಖಿಲ್ಗೆ. ಸೊ ಐ ಜಸ್ಟ್ ವಾಂಟ್ ಟು ರೆಕಮೆಂಡ್, ನಾನೊಬ್ಬನೇ ಆ ಖುಷಿಯನ್ನು ಅನ್ಭೋಗ್ಸೋದು ಬೇಡ. ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರ್ ಅಥವಾ ಇಡೀ ಕರ್ನಾಟಕದಲ್ಲಿ ಯಾರಾದರೂ ಎಕ್ಸ್ಪೆನ್ಸಿವ್ ಕಾರ್ ಇದ್ದರೆ ದೇ ಕ್ಯಾನ್ ಟೇಕ್ ಇಸ್ ಸರ್ವಿಸ್ ಆ್ಯಂಡ್ ಇಟ್ಸ್ ಅವೈಲೇಬಲ್ ಫಾರ್ ದಮ್. ಆ್ಯಂಡ್ ನನಗೆ ಸ್ಯಾಟಿಸ್ಫೈ ಆಗಿದೆ. ಆ್ಯಂಡ್ ಐ ಮೀನ್ ಈಸ್ ಅ ಮೋಸ್ಟ್ ಟ್ರಸ್ಟ್ವರ್ದಿ ಪರ್ಸನ್ ಆ್ಯಂಡ್ ಕೇಪಬಲ್ ಪರ್ಸನ್ ಟು ಹ್ಯಾಂಡಲ್ ಸಚ್ ಲಕ್ಸುರಿ ಕಾರ್ಸ್. ಸೊ ಡೆಫಿನೆಟ್ಲಿ ಅವರ ಶೋರೂಮ್ ತುಂಬ ಅತಿ ಹೆಚ್ಚಿನ ಕಾರ್ಗಳು ಬರ್ತಾ ಇದೆ, ಇನ್ನೂ ಹೆಚ್ಚಿನ ಕಾರ್ಗಳು ಬರಲಿ ಅಂತ ನನ್ನ ಆಸೆ ಬೀಳ್ತೀನಿ. ಸರ್ ನಂದೊಂದು ಲಾಸ್ಟ್ ಕ್ಯೂರಿಯಾಸಿಟಿ ಕ್ವೆಶನ್ ಸರ್, ನೀವು ಏನಾದರೂ ರೋಲ್ಸ್ ರಾಯ್ಸ್ ತಂದು ನಿಲ್ಲಿಸೋ ಪ್ಲ್ಯಾನಲ್ಲಿ ಇದ್ದೀರಾ? ರೋಲ್ಸ್ ರಾಯ್ಸ್ ತಗೊಳೋಣ ಮೇಡಮ್, ಏನು ದೊಡ್ಡ ವಿಚಾರ ಏನಲ್ಲ. ಆಫ್ಟರ್ ಆಲ್ ರಚಿತಾರಾಮ್ ತಗೊಂಡಿದ್ದಾಳೆ ಅಂತಂದರೆ ನಾವು ಜಮೀನ್ದಾರರು, ಆ್ಯಕ್ಟ್ರೆ ತಗೊಂಡಿದ್ದಾಳೆ ಅಂತ ಆ್ಯಕ್ಟ್ರೆಸ್ಸೇ ತಗೊಂಡಿದ್ದಾಳೆ ಅಂತಂದರೆ ಐ ಥಿಂಕ್ ಇಟ್ಸ್ ಮೇಡಮ್ ನಾನು ನೀವು ಕಡಾಖಂಡಿತವಾಗಿ ರಚಿತಾರಾಮ್ ಅಂತಾನೆ ಹೇಳ್ತಾ ಇದ್ದೀರಲ್ವಾ, ಏನಕ್ಕೆ ಅಂತ? ಅಲ್ಲಲ್ಲ, ಒಬ್ಬ ಆ್ಯಕ್ಟ್ರೆಸ್ಸು ತಗೊಬೇಕಾರೆ ಬರೀ ಆ್ಯಕ್ಟ್ರೆಸ್ಸು ರೋಲ್ಸ್ ರಾಯ್ಸ್ ತಗೊಂಡ್ಲು. ನಮ್ದು ಏನಿದೆ ಅಂತ ಮೊನ್ನೆ ರೀಸೆಂಟ್ಲಿ ಟೋಲ್ಡ್ ಸರ್, ರೋಲ್ಸ್ ರಾಯ್ಸ್ ಜೊತೆನಲ್ಲೂ ಒಂದು ಐ ಥಿಂಕ್ ಪ್ರೈವೇಟ್ ಜೆಟ್ ಇರಬೇಕಂತೆ ಅಖಿಲ್ ಹೇಳಿದ್ದು. On the cars, whenever the people selling a Rolls Royce, they sell keeping next to the jets. The reason is when people come to buy a jet, it is 1,100 crores, 2,000 crores, 3,000 crores, and the least one is 850 crores. ಆ ಪಕ್ಕದಲ್ಲಿ ಏನಿದೆ ಅಂದರೆ ರೋಲ್ಸ್ ರಾಯ್ಸ್ ಇದೆ, ದಟ್ ಇಸ್ ಜಸ್ಟ್ 8 crores ಅನ್ನೋವಾಗ ಇಟ್ ಲುಕ್ಸ್ ಚೀಪರ್. So that's how the Rolls Royce sells the cars. That's what I meant to him. See, Rolls Royce and basically if I'm driving a Porsche, ಈಗ ನಾನು ಒಂದು Porsche ಡ್ರೈವ್ ಮಾಡ್ತಾ ಇದ್ದೀನಿ, ಅವ್ರು ಒಂದು Ferrari ಡ್ರೈವ್ ಮಾಡ್ತಾ ಇದ್ದಾರೆ, ಇನ್ನೊಬ್ರು ಏನೋ ಸೂಪರ್ ಕಾರ್ ಡ್ರೈವ್ ಮಾಡ್ತಾನೆ, ವಿ ಸಿ ದ ಕಾರ್, ವಿ ಎಂಜಾಯ್. ಅದೇ ರೋಲ್ಸ್ ರಾಯ್ಸ್ ಅಲ್ಲಿ ಹೋದ್ರೆ ಯಾರು ಕಾರಲ್ಲಿ ಇದ್ದಾರೆ ಅಂತ ನೋಡ್ತಾರೆ, ಹೂ ಇಸ್ ಗೋಯಿಂಗ್ ಅಂತ ನೋಡ್ತಾರೆ. ಅದೇ ಬೇರೆ ಫೆರಾರಿ, ಪೋರ್ಷೆ, ಎನಿ ಕಾರ್ ಹೋದ್ರೆ ಆ ಕಾರ್ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ. ಬಟ್ ರೋಲ್ಸ್ ರಾಯ್ಸ್ ಅಂತ ಒಂದು ಗಾಡಿ ಹೋದ್ರೆ ದೇ ವಿಲ್ ಸಿ ಯಾರು ಹೋಗ್ತಾ ಇದ್ದಾರೆ ಅಂತ. That is the difference between. So that stage definitely he is worth buying it. Soon we all with him to fulfill his dreams, madam. ಪ್ರೈವೇಟ್ ಜೆಟ್ ವಿತ್ ರೋಲ್ಸ್ ರಾಯ್ಸ್, ಬರೀ ರೋಲ್ಸ್ ರಾಯ್ಸ್ ಆಗಲ್ಲ, ರೋಲ್ಸ್ ರಾಯ್ಸ್ ಜೊತೆನಲ್ಲಿ ಒಂದು ಪ್ರೈವೇಟ್ ಜೆಟ್ಟು ಬರುತ್ತೆ. ಯಸ್, ನೆಕ್ಸ್ಟ್ ವಿಲ್ ಬಿ ದಟ್ ಒನ್. ಅವಾಗ ಫುಲ್ಲು ನಾವು ಇಮ್ಯಾಜಿನೂ ಮಾಡೋಕ್ಕಾಗಲ್ಲ ಸರ್, ನಮಗೆ ಸಿಗದೆ ಇರೋ ಅಷ್ಟು ದೂರದಲ್ಲಿ ಹಾರ್ತಾ ಇರ್ತಾರೆ. ಹಾರ್ಕೊಂಡು ಕೆಡೆ ಬರಲೇಬೇಕಲ್ವಾ, ವಿ ಹ್ಯಾವ್ ಟು ಲ್ಯಾಂಡ್ ಅಪ್. ಸೊ ಹಾಗಾಗಿ ಇಲ್ಲ, ನಾವು ಏನೇ ಇದ್ರೂ ಸಾಮಾನ್ಯ ಜನರ ಜೊತೆಲಿ ಇದ್ದವ್ರು. ಮತ್ತೆ ಹೇಳ್ತೀನಿ, ಐ ಆಲ್ವೇಸ್ ಲವ್ ಟು ಬಿ ವಿತ್ ಎ ಕಾಮನ್ ಮ್ಯಾನ್. ಇವತ್ತು ವರ್ಷ ಅಖಿಲ್ ನೋಡಕ್ಕೆ ಬಂದಾಗ ಬೆಳಗ್ಗೆ ಐ ಕಮ್ ಇನ್ 2 wheelers, ಐ ಡೋಂಟ್ ಡ್ರೈವ್ ಕಾರ್ಸ್ ಅಂಡ್ ಆಲ್. ಈ ಕಾರ್ ತಂದಿದ್ದೀವಿ, ಅದು ಏನಕ್ಕೆ ಅಂದರೆ ನಮ್ಮ ಕೆಪಬಿಲಿಟಿ ಇದೆ ಅಂತ ಹೇಳಿ ಅದನ್ನು ನಾನು ಹೆಚ್ಚಾಗಿ ಓಡಿಸೋದಿಲ್ಲ. ಐ ಆಲ್ವೇಸ್ ಟ್ರೈ ಟು ಬಿ ಇನ್ ಎ 2 wheeler. ನಾವೆಲ್ಲರೂ ಬೇರೆ ಕಡೆಯಿಂದ ಬಂದು ಇಲ್ಲಿ ಬಿಸ್ನೆಸ್ ಮಾಡಿರೋರು. ಸೊ ವಿ ವಾಂಟ್ ಟು ಡ್ರೆಸ್ ಅಪ್ ವೆರಿ ನೀಟ್ಲಿ, ವಿ ವಾಂಟ್ ಕಮ್ ಇನ್ ನೈಸ್ ಕಾರ್ಸ್. ಇವರು ಈ ಊರಲ್ಲಿರೋರು. ಸೊ ಊರಲ್ಲಿರೋರಿಗೆ ನಮಗೆ ಡಿಫ್ರೆನ್ಸ್, ಹಿ ವಿಲ್ ಕಮ್ ವಿತ್ ದ ಶಾರ್ಟ್ಸ್, ಬನ್ನಿನ ಹಾಕೊಂಡು ಶಾರ್ಟ್ಸ್ ಹಾಕೊಂಡು ಗ್ಲಾಸ್ ಹಾಕೊಂಡು ಬರ್ತಾ ಇರ್ತಾರೆ. ನಾವು ಹಾಗೆ ಬರೋಕ್ಕಾಗಲ್ಲ, ಬಿಕಾಸ್ ಯು ಆಲ್ಸೋ ಗೋ ಟು ದ ಸಮ್ ಡಿಫ್ರೆಂಟ್ ಸಿಟಿ. ನೀವೀಗ ಕರ್ನಾಟಕದಲ್ಲಿ ಇದ್ದೀರಾ, ವೆನ್ ಯು ಗೋ ಟು ದ ಹೈದರಾಬಾದ್, ಯು ವಾಂಟ್ ಟು ಡ್ರೆಸ್ ಅಪ್ ಇನ್ ಹೈದರಾಬಾದ್. ಬಟ್ ನಿಮ್ಮ ಊರಲ್ಲಿ ನಿಮ್ಮ ಮನೆ ಹತ್ರ ಇರೋ ಯು ಡೋಂಟ್ ವಾಂಟ್ ಟು ಡ್ರೆಸ್ ಅಪ್ ಇಟ್. ದಟ್ಸ್ ಹಿ ಫೀಲ್ಸ್ ದಿಸ್ ಇಸ್ ಹಿಸ್ ಪ್ಲೇಸ್. ಸೊ ಹಿ ಡೋಂಟ್ ವಾಂಟ್ ಟು ಶೋ ಆಫ್ ಎನಿಥಿಂಗ್. However it is, that is his style. That's what I mean. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.